ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಳಿಗಾಲ ಶುರುವಾಯಿತು ಅಂತಂದರೆ ತ್ವಚೆ ಒಡೆಯುವಂಥದ್ದು, ಪಾದಗಳಲ್ಲಿ ಬಿರುಕು ಕಂಡುಬರುವಂಥದ್ದು ಅಂದರೆ ಹಿಮ್ಮಡಿ ಒಡೆಯುವಂಥದ್ದು ಸರ್ವೇ ಸಾಮಾನ್ಯ. ಪಾದಗಳಿಗೆ ಸರಿಯಾದ ತೇವಾಂಶ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅದು ಒಡೆಯುತ್ತೆ. ಮುಖ್ಯವಾಗಿ ಪಾದಗಳನ್ನು ನಾವು ಸಂಪೂರ್ಣವಾಗಿ ಕಡೆಗಣಿಸೋದು ಇದಕ್ಕೆ ಕಾರಣ. ಹೀಗಾಗಿ ಪಾದಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂಥದ್ದು ಅಗತ್ಯ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಮನೆಮದ್ದುಗಳಿಂದ ನಾವು ಗುಣಪಡಿಸಿಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ಪರಿಣಾಮಕಾರಿ ಮನೆಮದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಒಂದು ರಾತ್ರಿಯಲ್ಲೇ ನೀವು ಡಿಫ್ರೆನ್ಸನ್ನು ಕಂಡುಕೊಳ್ಬಹುದು. ಅಂದರೆ ನಿಮ್ಮ ಒಡೆದ ಪಾದಗಳನ್ನು ನೀವು ಗುಣಪಡಿಸ್ಕೊಳ್ಬಹುದು. ಮತ್ತು ಇದನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಸುಲಭವಾಗಿದೆ. ಹಾಗಾಗಿ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿದ್ದು, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ. ಫ್ರೆಂಡ್ಸ್, ಈ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ತಗೊಳ್ಳುವಂಥದ್ದು ತುಂಬಾ ಉತ್ತಮ. ಎಷ್ಟೇ ಒಡೆದಂತಹ ಪಾದಗಳಿದ್ರೂ ಅತಿ ಬೇಗವಾಗಿ ಇದು ಗುಣಪಡಿಸುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆ ಇಲ್ಲ ಅಥವಾ ಇದು ನಿಮಗೆ ಸೂಟ್ ಆಗಲ್ಲ ಅಂತ ಅಂದರೆ ನೀವು ಕೊಬ್ಬರಿ ಎಣ್ಣೆಯನ್ನು ಕೂಡ ತಗೊಳ್ಬಹುದು. ನಾನಿಲ್ಲಿ 4 ಚಮಚ ಸಾಸಿವೆ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ನಂತರ ನಾವೇನು ಮಾಡಬೇಕು ಅಂತಂದರೆ ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಬಿಸಿ ಮಾಡ್ತಾ ಇದ್ದೀನಿ. ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೊಳ್ಬಹುದು ಅಥವಾ ಮೈಕ್ರೋವೇವ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು. ಆಮೇಲೆ ನೋಡಿ, ನಾನಿಲ್ಲಿ ಅರ್ಧ ಮೇಣದ ಬತ್ತಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಮೇಣದ ಬತ್ತಿಯನ್ನು ನಾವು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮೇಣದ ಬತ್ತಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಗಬೇಕು. ನಾವಿಲ್ಲಿ ಮೇಣವನ್ನು ಹಾಕಿರೋದ್ರಿಂದ ವ್ಯಾಸ್ಲಿನ್ ಥರ ಇದು ಕೆಲಸ ಮಾಡುತ್ತೆ. ಬಟ್ ವ್ಯಾಸ್ಲಿನ್ಗಿಂತ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ನಾನಿಲ್ಲಿ 4 ಚಮಚ ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಲ್ವಾ, ಸೊ ಅದರ ಅರ್ಧ ಆಗುವಷ್ಟು ಅಂದರೆ ಒಂದು 2 ಚಮಚ ಆಗುವಷ್ಟು ಮೇಣದ ಬತ್ತಿಯ ತುಂಡನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮೇಣದ ಬತ್ತಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಕರಗಿದೆ. ಇವಾಗ ನಾವಿದರಲ್ಲಿ ಹಾಕ್ಕೊಳ್ಳೋಣ ಕರ್ಪೂರ. ಸೊ ನಾನಿಲ್ಲಿ 2 ಕರ್ಪೂರದ ತುಂಡುಗಳನ್ನು ತೊಗೊಂಡಿದ್ದೀನಿ. ಸೊ ಇದು ಬಂದು ನಾವು ಪೂಜೆಗೆ ಉಪಯೋಗಿಸ್ತೀವಲ್ವ, ಅದೇ ಕರ್ಪೂರ ಇದು. ಸೊ 2 ಕರ್ಪೂರ ತಗೊಂಡ್ರೆ ಸಾಕು. ಕರ್ಪೂರನ ನಾವು ಕೈಯಲ್ಲೇ ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳೋಣ, ಈಸಿಯಾಗಿ ಕರಗುತ್ತೆ. ಕರ್ಪೂರನ ಹಾಕೋದ್ರಿಂದ ಈ ಹೋಮ್ ಮೇಡ್ ಕ್ರೀಮಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪಾದಗಳಲ್ಲಿ ಬಿರುಕುಂಟಾಗಿರೋದನ್ನು ಶೀಘ್ರವಾಗಿ ಗುಣಪಡಿಸುತ್ತೆ. ಕರ್ಪೂರನ ಹಾಕಿದ ಮೇಲೆ ಇನ್ನೊಂದು 2 ನಿಮಿಷ ಒಲೆ ಮೇಲಿಟ್ಟು ಬಿಸಿ ಮಾಡಿದ್ರೆ ಸಾಕು, ಕರ್ಪೂರ ಚೆನ್ನಾಗಿ ಕರಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗಿದ್ದು ಆಗಿದೆ. ನಾನು ಒಲೆಯಿಂದ ಇಳಿಸಿದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ಕರ್ಪೂರ ಅದರಲ್ಲಿ ಕರಗುತ್ತೆ. ನೀವು ಇದನ್ನು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡೋದಾದರೆ ಇದೇ ಟೈಮ್ನಲ್ಲಿ ಹಾಕಬೇಕು. ಅಂದರೆ ಅದು ತೆಳ್ಳಗಿರುವಾಗಲೇ ಹಾಕಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಗಟ್ಟಿಯಾಗತ್ತೆ. ಆವಾಗ ಬಾಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಬಾಟ್ಲಲ್ಲಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇನ್ನೂ ಇಫೆಕ್ಟಿವ್ ರಿಸಲ್ಟ್ ಬೇಕು ಅಂತಂದರೆ ಇದರಲ್ಲಿ ಕೆಲವು ಹನಿಗಳಷ್ಟು ಲಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಹೋಮ್ ಮೇಡ್ ಕ್ರ್ಯಾಕ್ಡ್ ಹೀಲ್ ಕ್ರೀಮ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ಲೈಟಾಗಿ ಯೆಲ್ಲೋ ಕಲರ್ ಕೂಡ ಬಂದಿದೆ. ತುಂಬಾ ಪರಿಣಾಮಕಾರಿಯಾದಂತಹ ಕ್ರೀಮ್ ಇದು. ಒಂದೇ ರಾತ್ರಿಯಲ್ಲಿ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ. ಫ್ರೆಂಡ್ಸ್, ನೀವು ಇದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಿ ಗೊತ್ತಾ, ಒಂದು ಟಬ್ಬಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಗೊಳ್ಳಿ. ಅಂದರೆ ನಿಮ್ಮ ಪಾದಗಳು ಮುಳುಗುವಷ್ಟು ಬಿಸಿ ನೀರನ್ನು ತಗೊಳ್ಳಿ. ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು 2 ಹನಿ ಶಾಂಪೂನ ಹಾಕಿ ಈ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಒಂದು 10 ನಿಮಿಷ ಆಗುವವರೆಗೂ ಸೋಕ್ ಮಾಡಿ ಇಟ್ಕೊಳ್ಳಿ. 10 ನಿಮಿಷದ ನಂತರ ನಿಮ್ಮ ಪಾದಗಳನ್ನು ತೊಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಪಾದಗಳಲ್ಲಿರುವಂತಹ ಡಸ್ಟ್ ಆಗಿರಲಿ, ಡೆಡ್ ಸ್ಕಿನ್ ಆಗಿರಲಿ ಎಲ್ಲ ಕೂಡ ಹೋಗುತ್ತೆ. ಆಮೇಲೆ ಪಾದಗಳನ್ನು ಚೆನ್ನಾಗಿ ಒರೆಸ್ಕೊಂಡು ನಾವು ರೆಡಿ ಮಾಡಿರುವಂತಹ ಕ್ರೀಮನ್ನು ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ. ಈ ಹೋಮ್ ಮೇಡ್ ಕ್ರೀಮ್ ಬಂದು ಕೇವಲ ನಿಮ್ಮ ಪಾದಗಳಲ್ಲಿ ಉಂಟಾಗಿರುವಂತಹ ಬಿರುಕನ್ನು ಕಡಿಮೆ ಮಾಡೋದಲ್ಲದೆ ಪಾದಗಳನ್ನು ಕೋಮಲವಾಗಿ ಸುಂದರಗೊಳಿಸುತ್ತೆ. ನೀವು ಈ ಸ್ಟೆಪ್ಪನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ. ಇದನ್ನು ಹಚ್ಕೊಂಡು ನೀವು ಒಂದು ಸಾಕ್ಸ್ ಬೇಕಾದರೆ ಹಾಕ್ಕೊಳ್ಬಹುದು. ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಇದನ್ನು ಹಚ್ಕೊಂಡು ಮಲ್ಕೊಳ್ಬಹುದು. ಇದನ್ನು ಪಾದಗಳಿಗೆ ಹಚ್ಚಿ ಇಡೀ ರಾತ್ರಿ ಹಾಗೆ ಅದನ್ನು ಬಿಟ್ಬಿಡಿ. ಮಾರನೇ ದಿವಸ ನೀವು ಹೇಗೆ ಕಾಲು ತೊಳಿತೀರಲ್ಲ ಹಾಗೆ ತೊಳ್ಕೊಂಡ್ರೆ ಆಯಿತು. ಸೊ ನಾನು ಹೇಳಿರುವಂತಹ ರೀತಿಯಲ್ಲೇ ನೀವು ಫಾಲೋ ಮಾಡಿ ನೋಡಿ. ಒಂದೇ ರಾತ್ರಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ನೀವು ಇದನ್ನು ಆ್ಯಸ್ ಅ ಫುಡ್ ಕ್ರೀಮ್ ಥರ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗಾಗಿ ಫ್ರೆಂಡ್ಸ್ ತುಂಬಾ ಪರಿಣಾಮಕಾರಿಯಾದಂತಹ ಮನೆಮದ್ದಿದ್ದು, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ರಿಸಲ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.